ಹಲವಾರು ಸಮಸ್ಯೆಗಳು. ಇವಾಗ JJMಗೆ ಕೆಲವಾರು ಕಡೆ ಟ್ಯಾಂಕ್ಗಳಿಗೆ ಕಟ್ಟುವುದಕ್ಕೆ ಅವಕಾಶ ಇರಲಿಲ್ಲ. ಅದು ನಮ್ಮ EO ಅವರಿಗೆ ಕೆಲವಾರು ವಿಷಯಗಳನ್ನು ಕೂಡ ನಾವು ಜವಾಬ್ದಾರಿ ವಹಿಸಿದ್ದೇವೆ. ಅವರು JJM ಇಂಜಿನಿಯರು ಮತ್ತು KEB ಇಂಜಿನಿಯರು ಇವೆಲ್ಲರೂ ಸೇರಿಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಾನು ಕುಡಿಯುವ ನೀರಿನ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಅವರಿಗೆ ಜವಾಬ್ದಾರಿ ವಹಿಸಿದ್ದೇನೆ. ಈ ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ರಮದಿಂದ ಕೆಲವಾರು ಪಾಪ ಜನರಿಗೆ ತೊಂದರೆ ಆಗಿದೆ. ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಸರ್ಕಾರಿ ಜಮೀನು ಎಲ್ಲೆಲ್ಲಿ ಲಭ್ಯವಿರುತ್ತೋ ಅಂಥ ಕಡೆ ಅರ್ಜಿ ಹಾಕ್ಕೊಂಡ್ರೆ ನಾವು ಜಮೀನು ರೆಕಮೆಂಡ್ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಅರ್ಥ ಆಯ್ತಲ್ಲ ನಿಮಗೆ? ಸರ್ಕಾರಿ ಜಾಗ ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ರಮದಿಂದ ಮೊನ್ನೆ ಆಯ್ತಲ್ಲ, ಲಾಸ್ಟ್ ಇಯರು ಬಾಧಿತರಾದ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಅದ್ರ ಭಾಗದಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದ್ದಲ್ಲಿ ಅಂತ ಅರ್ಜಿ ಹಾಕ್ಕೊಂಡ್ರೆ ಅಂಥವ್ರಿಗೆ ಆದ್ಯತೆ ಮತ್ತು ಅರ್ಹತೆ ಮೇರೆಗೆ ಜಮೀನನ್ನು ಮಂಜೂರು ಮಾಡಿಕೊಡ್ತೇವೆ ಕಮಿಟಿ ಮುಖಾಂತರ. ಹೌದು, ಐ ಆಮ್ ದಿ ಚೇರ್ಮನ್ ಆಫ್ ದಿ ಕಮಿಟಿ ಅಲ್ವಾ. ಅಂಥವ್ರಿಗೆ ರಿಯಲ್ ಪಾಪ ಬೆನಿಫಿಷರೀಸ್ ಅದೊಂದು. ಮತ್ತು 1999ರಿಂದ 2004ವರೆಗೂ ನಾನು ಶಾಸಕನಾಗಿದ್ದಾಗ ತಾಲೂಕಿನ ಎಲ್ಲ ಪಂಚಾಯತಿಗಳಲ್ಲಿಯೂ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ಹಂಚುವ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅನೇಕ ಇಂಡಿವಿಜುವಲ್ ಸೈಟ್ಸ್ ಹಾಕ್ಕೊಂಡಿದ್ದೇವೆ, ಲೇಔಟ್ಸ್ ಮಾಡಿದ್ದೇವೆ, ಕೆಲವಾರು ಲೇಔಟ್ಸ್ ಮಾಡಿದ್ದೇವೆ, ಅನೇಕ ಲೇಔಟ್ಸನ್ನು ಮಾಡಿದ್ದೇವೆ. ಈವಾಗಲೂ ಕೂಡ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದೇನೆ. ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ PDOs ಬಂದಿದ್ದರು, ಅಡ್ಮಿನಿಸ್ಟ್ರೇಟರ್ಸ್ ಬಂದಿದ್ದರು, ನಮ್ಮ ರೆವಿನ್ಯೂ ಇಲಾಖೆಯ RIs ಬಂದಿದ್ದರು, ಮತ್ತು VS ಬಂದಿದ್ದರು. ಎಲ್ಲರಿಗೂ ಕೂಡ ನಾನು ತಿಳಿಸಿದ್ದೇನೆ. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಇದೆಯೋ ಅದೆಲ್ಲ ಕೂಡ ಒತ್ತುವರಿ ಯಾರು ಮಾಡ್ಕೊಂಡಿದ್ದಾರೆ ತೆರವು ಮಾಡಿ ಅದನ್ನು ಸೈಟ್ ಮಾಡೋದಕ್ಕೆ ಒಂದು ವರ್ಷದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಾಕ್ಕೊಳ್ಳೋಣ. ಮತ್ತು ತಾಲೂಕು ಯಾವುದೇ ನಿವೇಶನವಿಲ್ಲದೆ ಬಡವರಿಗೆ ಸೈಟನ್ನು ಹಂಚುವ ಕಾರ್ಯಕ್ರಮ ನಡೆದಿಲ್ಲ ಇದುವರೆಗೂ ಕೂಡ. ಮೊದಲು ಮಾಡಿದ್ದು 2004ರಲ್ಲಿ ಮಾಡಿದ್ದು, ಮತ್ತೆ ನಡೀಲಿಲ್ಲ. ಮುಂದಿನ ಒಂದು ವರ್ಷದಲ್ಲಿ ನಿವೇಶನವಿಲ್ಲದ ಅರ್ಹ ಬಡವರಿಗೆ ಸೈಟು ನಿವೇಶನ ಗುರುತಿಸಿ ಹಂಚುವ ಕಾರ್ಯಕ್ರಮವನ್ನು ಪ್ರಥಮ ಆದ್ಯತೆಯ ಮೇರೆಗೆ ತೆಗೆದುಕೊಳ್ತೇವೆ. ಇದು ಭಾಳ ಮುಖ್ಯವಾದ್ದು. ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ ಸ್ವಲ್ಪ ಶಿಸ್ತಿನಿಂದ ಏನೇನು ಸಮಸ್ಯೆಗಳಾಗಿದೆ ಇವಾಗ ಒಂದು ವಾರದಲ್ಲಿ ಅಂಥವೆಲ್ಲ ಕೂಡ ಮರುಕಳಿಸಬಾರ್ದು. ಮುಂದೆ ಅಂಥ ಕಾರ್ಯಕ್ರಮಗಳು ಬಹುಶಃ ನಿಮಗೆಲ್ಲ ಗೊತ್ತಿದೆ. ಕೆಲವು ಪಂಚಾಯತಿಗಳ ಆದ ಕೆಲಸಗಳು, ಕೆಲವು ಪಂಚಾಯತಿಗಳಲ್ಲಿ ಆಗಬಾರ್ದ ಕೆಲಸಗಳಾಗಿತ್ತು. ಇವತ್ತು ಅಂಥ ಕೆಲಸಗಳು ಮರುಕಳಿಸಬಾರ್ದು ಅಂತ ಹೇಳಿಬಿಟ್ಟು ಕೂಡ ನಾನು ಸೂಕ್ಷ್ಮವಾಗಿ ನಮ್ಮ ಅಧಿಕಾರಿಗಳಿಗೆಲ್ಲ ಕೂಡ ತಿಳಿಸಿದ್ದೇನೆ. ಅರ್ಥ ಏನು ಅದೇ ಡೀಟೇಲಾಗಿ ಹೇಳ್ಬಾರ್ದು, ಅಷ್ಟೇ ನಾಚಿಕೆ ಆಗುತ್ತೆ ನಮಗೆಲ್ಲ ಹೇಳ್ಕೊಡೋದು. ಸರ್, ನಮ್ಮದೊಂದು ಪ್ರಶ್ನೆ ಸರ್. ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೊಂದು ಈ ಶ್ರೀರಾಮ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿನ ಇದನ್ನು ನಾನು ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಶಾರ್ಟ್ಲಿ ಇಟ್ ವಿಲ್ ಬಿ ಅನೌನ್ಸ್ಡ್. ದೇವಸ್ಥಾನಕ್ಕೆ 1 ಕೋಟಿ. ಯಾವ ರೀತಿ ನಾನು ಇದಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ಕೊಟ್ಟಿದ್ದೇನೆ, ಅದೇ ಟೈಪು ಶ್ರೀರಾಮ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ, ಹಳೇದಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಿರಿಯರಿಗೂ ಕೂಡ ನಾನು ಬೆಳಗ್ಗೆ ಫೋನ್ ಮಾಡಿ ತಿಳಿಸಿದ್ದೇನೆ. ಟೌನ್ ಪ್ರಮುಖ ಶೀಘ್ರದಲ್ಲೇ ಹೌದು.